ಡಿಜಿಟಲ್ ಮೀಡಿಯಾ ಪತ್ರಿಕಾ ಕಲಬುರಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಇವತ್ತು ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿ ನನ್ನ ಹೆಸರಿಗೆ ಕಳಂಕ ತರುವ ಕೆಲಸ ಏನು ಮಾಡಿದ್ದಾರೆ ಅವರ ವಿರುದ್ಧ ಇವತ್ತಿನ ಪತ್ರಿಕಾಗೋಷ್ಠಿ. ಮೊನ್ನೆ ದಿನ 11/7/2026 ಕಲಬುರಗಿ ನಗರದ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಒಂದು ಯುವತಿಗೆ ಲೈಂಗಿಕ ಕಿರುಕುಳ ಅಂತೇಳಿ ಒಂದು FIR ದಾಖಲಿಸ್ತಾರೆ. ಆ FIR ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಾನು ಯುವತಿಗೆ ಹಣಕ್ಕೆ ಬೇಡಿಕೆ ಇಟ್ಟೆ ಮತ್ತು ಅವಾಚ್ಯ ಶಬ್ದದಿಂದ ನಿಂದಿಸಿದ್ದೀನಿ ಅಂತ FIR ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವತ್ತು ಇಲ್ಲಿ ಜನರಿಗೆ ಸತ್ಯ ತಿಳಿಸ್ಬೇಕಂತ ಇವತ್ತು ನಾನು ಕಲಬುರಗಿಯ ಡಿಜಿಟಲ್ ಮೀಡಿಯಾ ಪತ್ರಿಕಾ ಭವನಕ್ಕೆ ಬಂದಿದ್ದೇನೆ. ಹೇಗಾಗಿದೆಯಪ್ಪ ಅಂದ್ರೆ ಈಗಿನ ಪರಿಸ್ಥಿತಿ, ಸತ್ಯ ಎಂಬುದು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿದ್ರೆ ಸುಳ್ಳು ಎಂಬುದು ಮಾರ್ಕೆಟ್ ಅಲ್ಲಿ ಕುಣಿತಾ ಇರುತ್ತಂತೆ. ಆ ತರ ಆಗಿದೆ. ಇಲ್ಲಿ ಆಕ್ಚುಲಿ ಹನಿ ಟ್ರಾಪ್ ಆಗಿದ್ದು ನನ್ನ ಮೇಲೆ. ನಾನು ಯಾವಾಗೋ ಇವ್ರ ಮೇಲೆ ಒಂದು ಪತ್ರಿಕಾಗೋಷ್ಠಿ ಮಾಡಿ FIR ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೂ ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರದು ಬಿಟ್ಟಿದ್ದೆ. ಇವರು ನನ್ನ ಮೇಲೆ ಷಡ್ಯಂತ್ರ ರೂಪಿಸಿ ಇಲ್ಲ ಸಲ್ಲದ ಆರೋಪ ಮಾಡಿ ಏನಿವತ್ತು ನನ್ನ ಮೇಲೆ FIR ದಾಖಲಿಸಿದ್ದಾರೆ. ನಾನು ಕಾನೂನಕ್ಕೆ ಗೌರವ ಕೊಡ್ತೇನೆ. ನಾನು ಅಪರಾಧಿನ ನಿರಪರಾಧಿನ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. 14/11/2025 ಅಂದ್ರೆ ನವೆಂಬರ್ದಲ್ಲಿ ಇವತ್ತೇನು ನನ್ನ ಮೇಲೆ FIR ದಾಖಲು ಮಾಡಿದ್ರೆ ಅಂಬಿಕಾ ನನಗೆ ಪರಿಚಯವಾಗಿದೆ. ಹೇಗೆ ಅಂತಂದ್ರೆ ದಿನಾಂಕ 14/11/2025 ಅವರ ಸೋದರನ ಮೇಲೆ ಏನೋ ಒಂದು ಹಲ್ಲೆ ಆಗಿರುತ್ತೆ. ಆ ಹಲ್ಲೆಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ನಗರದ SP ಕಚೇರಿಯಲ್ಲಿ ನನಗೆ ಪರಿಚಯವಾಗ್ತಾರೆ. ಪರಿಚಯವಾದ ನಂತರ ನಾನು ಅಂಬಿಕಾ, ಅವರ ಸೋದರಿ, ಅವರ ಅಮ್ಮ, ಅವರ ಸೋದರ ಕೂಡಿಕೊಂಡು ಎಡಿಷನಲ್ SP ಸಾಹೇಬರಾದಂತ ಮೇಘಣ್ಣನಸ್ ಅವರಿಗೆ ಸುಮಾರು 3 ಬಾರಿ ಭೇಟಿ ಆಗ್ತೀನಿ. ಅದಾದ ನಂತರ ಮತ್ತೆ ಅಂಬಿಕಾ ನನಗೆ ಪದೇ ಪದೇ ಫೋನ್ ಮಾಡ್ತಾ ಇರ್ತಾಳೆ, ಸರ್ ತುಂಬಾ ಹೆಲ್ಪ್ ಮಾಡಿದಿರ, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ಅಂತ. ನಾನು ಸುಮಾರು ಜನ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸಿದ್ದೀನಿ ಹೊರತಾಗಿ ಯಾರ ಹೆಣ್ಣು ಮಕ್ಕಳ ಮೇಲೂ ಈ ತರ ಮಾಡಿಲ್ಲ. ಆದ್ರೆ ಇದು ಸುಳ್ಳು ಸುದ್ದು FIR ಅಂದ್ರೆ ನನ್ನ ಮೇಲೆ ಷಡ್ಯಂತ್ರ ಮಾಡಿ ಅಂಬಿಕಾ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನೊಂದೇನು ದುಃಖದ ವಿಷಯಪ್ಪ ಅಂತಂದ್ರೆ ಇವರು FIR ಕಾಪಿಯಲ್ಲಿ ಮೆನ್ಷನ್ ಮಾಡ್ತಾರೆ, ನಾನು ಹಣಕ್ಕೆ ಬೇಡಿಕೆ ಇಟ್ಟೆ ಅಂತ. ನಾನು ಹಣಕ್ಕೆ ಬೇಡಿಕೆ ಇಟ್ಟರೆ ಸರ್ ನಾನು ಹಣಕ್ಕೆ ಬೇಡಿಕೆ ಇಟ್ಟೆ ಅಂತ FIR ಮಾಡ್ತಾರೆ. ನಾನು ಹಣಕ್ಕೆ ಬೇಡಿಕೆ ಇಟ್ಟರೆ ಅವರು ನನಗೆ ದುಡ್ಡು ಹಾಕ್ಬೇಕಾ, ನಾನು ಅವ್ರಿಗೆ ದುಡ್ಡು ಹಾಕ್ಬೇಕಾ? ನಾನು ಹಣಕ್ಕೆ ಬೇಡಿಕೆ ಇಟ್ಟರೆ ನನಗೆ ಅವ್ರು ದುಡ್ಡು ಹಾಕ್ಬೇಕು. ಯಾಕೆ ನಾನು ಅವ್ರ ದುಡ್ಡಿಗೆ ಬೇಡಿಕೆ ಇಟ್ಟಿರ್ತೀನಿ. ಇಲ್ಲಿ ಆಕ್ಚುಲಿ ಅವರಿಗೆ ದುಡ್ಡು ಹಾಕಿದ್ದು ನಾನು. ಇದು ಹನಿ ಟ್ರಾಪ್ ಆಗಿದ್ದು ನನ್ನ ಮೇಲೆ. ನಾನು ಅವ್ರಿಗೆ ಫೋನ್ ಪೇ ಮಾಡಿದ ಹಿಸ್ಟ್ರಿ ತೋರಿಸ್ತೀನಿ, ತಾವು ಗಮನಿಸಬಹುದು. ಇವ್ರಿಗೆ ಆಕ್ಚುಲಿ ಜನವರಿ ಫೆಬ್ರವರಿ ಹಾಕಿರ್ಬೋದು. ಸುಮಾರು ಇವರಿಗೆ ನಾನು ಒಂದು ಸಲ 10,000 ಹಾಕಿರ್ತೇನೆ, ಮತ್ತೊಂದು ಸಲ 9,000 ರೂಪಾಯಿ ಹಾಕಿರ್ತೇನೆ, ಮತ್ತೊಂದು ಸಲ 500 ರೂಪಾಯಿ ಹಾಕಿರ್ತೇನೆ, ಆಮೇಲೆ 15,000 ಹಾಕಿರ್ತೇನೆ. ಅದಾದ ನಂತರ 1,000 ಒಂದ್ಸಲ ಹಾಕಿರ್ತೇನೆ, 49,000 ಒಂದ್ಸಲ ಹಾಕಿರ್ತೇನೆ. ವ್ಯವಹಾರ ದುಡ್ಡು ಇದು ಯಾಕೆ ನಾ ದುಡ್ಡು ಹಾಕಿದೆಯಪ್ಪ ಎಂಬ ಪ್ರಶ್ನೆ ನಿಮಗೂ ಕೂಡ ಬರ್ಬೋದು. ನೀವು ಯಾಕೆ ಅವ್ರಿಗೆ ದುಡ್ಡು ಹಾಕಿದ್ರಿ ಅಂತ ನೀವು ಕೇಳ್ಬೋದು ನನಗೆ ಪ್ರಶ್ನೆ. ಇವ್ರಿಗೆ ದುಡ್ಡು ಕಳಿಸೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇವ್ರು ನನಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾರಪ್ಪ ಅಂತಂದ್ರೆ ಅಂಬಿಕಾ ನನಗೆ ಏನು SP ಆಫೀಸಲ್ಲಿ ಪರಿಚಯ ಆಗ್ತಾರಲ್ಲ, ಅದಾದ ನಂತರ ಕೆಲವೇ ದಿನಗಳಲ್ಲಿ ನಾರಾಯಣಪುರ ಗ್ರಾಮದಲ್ಲಿ ಒಂದು ಇಶ್ಯೂ ಆಗಿರುತ್ತೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು 15 ದಿನ ಕಲಬುರಗಿಯ ಕಾರಾಗೃಹದಲ್ಲಿ ಇದ್ದು ಬಂದ ನಂತರ ಅಂಬಿಕಾ ನನಗೆ ಮತ್ತೆ ಫೋನ್ ಮಾಡ್ತಾಳೆ, ಸರ್ ನಿಮ್ಮ ಫೋನ್ 15 ದಿನ ಸ್ವಿಚ್ ಆಫ್ ಇತ್ತು, ನಿಮ್ಮ ಮನೆಗೆ ಬಂದೆ, ನೀವು ಇರ್ಲಿಲ್ಲ, ಏನಾಗಿತ್ತು ಅಂದಾಗ ಈ ತರ ಆಗಿತ್ತು, ನಾನು ಅದಕ್ಕೆ ಕಲಬುರಗಿ ನನ್ನ ಮೇಲೆ FIR ಆಗಿತ್ತು, ನಾನು ಕಲಬುರಗಿ ಕಾರಾಗೃಹದಲ್ಲಿ ಇದ್ದೆ ಅಂತ ಹೇಳ್ತೀನಿ. ಅದಾದ ನಂತರ ಸರ್ ನೀವು ನಮ್ಮ ಮನೆಗೆ ಬನ್ನಿ ಅಂತ ಅಂಬಿಕಾ ನನಗೆ ಮನೆಗೆ ಕರಿತಾಳೆ. ಯಾವಾಗಂದ್ರೆ ನಾನು ಜೈಲಿಂದ ಹೊರಗಡೆ ಬರ್ತೀನಿ, ರಾತ್ರಿ 8 ಗಂಟೆಗೆ ಬರ್ತೇನೆ.
ಬೆಳಿಗ್ಗೆ ಫೋನ್ ಮಾಡ್ತಾಳೆ. ನನ್ನ ಫೋನ್ ಆನ್ ಆದ ತಕ್ಷಣ ಫೋನ್ ಮಾಡ್ತಾಳೆ. ನಾನು ಮನೆಗೆ ಹೋದಾಗ ಅಂಬಿಕಾ ಅವರು ಮನೆಯಲ್ಲಿ ಒಬ್ಬರೇ ಇರ್ತಾರೆ. ನಾನು ಒಬ್ಬರೇ ಇದ್ದೀರಾ, ನೀವು ಒಳಗಡೆ ಬರಲ್ಲ ಅಂದಾಗ ಅವರ ಸಹೋದರಿ ಬಂದ ನಂತರ ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಅಂಬಿಕಾ ನನಗೆ ಹೇಳ್ತಾರೆ, ಸರ್, ಹುಬ್ಬಳ್ಳಿ ಮೂಲದ ಒಬ್ಬ ಸುನಿಲ್ ಅನ್ನೋ ವ್ಯಕ್ತಿಗೆ ನಾನು ನೌಕರಿ ಸಲುವಾಗಿ ದುಡ್ಡು ಕೊಟ್ಟಿದ್ದೀನಿ, ತಾವು ದಯವಿಟ್ಟು ಇದೊಂದು ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಿ ಸರ್ ಅಂದಾಗ ನೋಡೋಣ ಅಂತ ಹೇಳ್ತೀನಿ. ಆಮೇಲೆ ಪದೇ ಪದೇ ಕಾಲ್ ಮಾಡಿ, ಸರ್ ಇದೊಂದು ಹೆಲ್ಪ್ ಮಾಡಿ ನನಗೆ, ನಾವು ತುಂಬಾ ಬಡವರು ಅಂದಾಗ ಆಯ್ತು ಅಂತ ನಾನು ಒಪ್ಕೊಂಡು, ಸರ್ ಬೆಂಗಳೂರಿಗೆ ಹೋಗಿ ಅವರಿಗೆ ಭೇಟಿ ಆಗಿ ಬರೋಣ ಅಂತಾರೆ ಸುನಿಲ್ಗೆ. ಆಯ್ತು ಅಂತ ಇವರ ಜೊತೆ ನಾನು ಇವರನ್ನು ನಂಬಿ ಬೆಂಗಳೂರಿಗೆ ಹೋಗ್ತೀನಿ ಅಷ್ಟೇ. ಇವರನ್ನು ನಂಬಿ ನಾನು ಬೆಂಗಳೂರಿಗೆ ಹೋಗ್ತೇನೆ. ಬೆಂಗಳೂರಿಗೆ ಹೋದ ನಂತರ ಇವರ ಸಹೋದರಿ ಮನೆಗೆ ಹೋಗ್ತೀವಿ. ರಾಜಾಜಿನಗರ್ ಇರ್ಬೋದು ಮೋಸ್ಟ್ಲಿ, ರಾಜಾಜಿನಗರ್ಗೆ ಅವ್ರ ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಅಂಬಿಕಾ ಅವರಿಗೆ ಮನೆಯಲ್ಲೇ ಬಿಟ್ಟು ನಾನು ಮತ್ತೆ ಹೊರಗಡೆ ಬರ್ತೇನೆ. ಬಂದ ನಂತರ ಮತ್ತೆ ಮಾರನೇ ದಿನ ಅಂಬಿಕಾ ಮತ್ತೆ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಸರ್ ನಮ್ಮ ಸಹೋದರಿಯರ ಮಕ್ಕಳು ಇಲ್ಲೇ ಹೊಸಕೋಟೆಯಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಹೋಗಿ ಭೇಟಿಯಾಗಿ ಬರೋಣ ಅಂದಾಗ, ಬೆಂಗಳೂರಿನಲ್ಲಿ ಒಂದು ಕಾರ್ ಇದೆ, ಅದು ನಮ್ಮ ತಮ್ಮ ನಡೆಸ್ತಾನೆ. ಆ ಕಾರ್ ತೆಗೆದುಕೊಂಡು ನಾನು, ಅಂಬಿಕಾ ಅವರ ಸಹೋದರಿ 3 ಜನ ಸೇರಿಕೊಂಡು ಹೊಸಕೋಟೆ ಹೋಗಿ ಭೇಟಿಯಾಗಿ ಬರೋ ಟೈಮಲ್ಲಿ ರಾತ್ರಿ ಸುಮಾರು 12 ಗಂಟೆ ಆಗಿರುತ್ತೆ. ಅವಾಗ ಅಂಬಿಕಾ ಸಹೋದರಿ ನನಗೆ ಹೇಳ್ತಾರೆ, ಸರ್ ತುಂಬಾ ಲೇಟ್ ಆಗಿದೆ, ಇಲ್ಲೇ ಮಲ್ಕೊಳ್ಳಿ ಅಂದಾಗ, ಇಲ್ಲ ಬೇಡ ಅಕ್ಕ, ನೀವಿಬ್ರೇ ಹೆಣ್ಮಕ್ಳು, ಇಲ್ಲ ನಿನ್ನ ತಮ್ಮ ಇದ್ದಾಗೆ ಮಲ್ಕೋ ಅಂದಾಗ, ಆಯ್ತು ಅಂತ ನಾನು ಅಲ್ಲೇ ಮಲ್ಕೊಂಡಿರ್ತೀನಿ. ಅದಾದ ನಂತರ ಅಂಬಿಕಾ ಅವರ ಸಹೋದರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಬೆಳಿಗ್ಗೆ 6 ಗಂಟೆಗೆ ಅವ್ರು ಯಥಾ ಪ್ರಕಾರ ತಮ್ಮ ಡ್ಯೂಟಿಗೆ ಹೋಗ್ತಾರೆ. ಅವ್ರ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರ ಡ್ಯೂಟಿಗೆ ಹೋಗ್ಬೇಕಾಗಿತ್ತು ಅಂದ್ರೆ, ಸರ್ ಅವ್ರ ಡ್ಯೂಟಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಮನೇಲಿ ಇಬ್ಬರೇ ಇರ್ತೀವಿ ಅಂತ ಗೊತ್ತಾ, ನನಗೆ ಎಬ್ಬಿಸಿ ಆದ್ರೂ ಹೋಗ್ಬೇಕಾಗಿತ್ತು, ಅಷ್ಟೇ ಬಿಟ್ಟು ಹೋಗ್ತಾರೆ. ಅದಾದ ನಂತರ ಇವ್ರ ಉದ್ದೇಶ ಏನು ಅಂತ ಇಲ್ಲಿ ಸುತ್ತ ಗಮನ ಆಗ್ತದೆ. FIR ಮಾಡ್ಲಿ, ಅದು ಕಾನೂನು ತೀರ್ಮಾನ ಮಾಡುತ್ತೆ, ಆ ಮಾತು ಬೇರೆ. ಇದು ಕಟ್ಟು ಕತೆ ಅಂತ ಹೇಳ್ತೀನಿ. ಅಂದ್ರೆ ಷಡ್ಯಂತ್ರ ಯಾವ ರೀತಿ ರೂಪಿಸಿದಾರೆ ಅಂದ್ರೆ, ಈಗಿನ ತೀರ್ಮಾನ ತಮಗೆ ಗೊತ್ತು, ಒಬ್ಬ ಹೋರಾಟಗಾರರಾಗಿರ್ಬೋದು, ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆಗಿರ್ಬೋದು, ಮತ್ತು ಏನು ಈ MLA MP ಇರ್ತಾರೆ, ಯಾವ ರೀತಿ ಈ ಷಡ್ಯಂತ್ರ ದಿನನಿತ್ಯ ನಡೀತಾ ಇರುತ್ತೆ, ತಮಗೂ ಕೂಡ ಗೊತ್ತಿದೆ. ಅದಾದ ನಂತರ ಅಂಬಿಕಾ 8 ಗಂಟೆಗೆ ಎದ್ದು ನನಗೆ ಟೀ ಮಾಡಿ ಕೊಟ್ಟು, ಸರ್ ನಿಮ್ಮ ಜೊತೆ 2 ಫೋಟೋ ತಕ್ಕೋಬೇಕು ಅಂತಂದಾಗ, ಯಾಕೆ ಅಂತ ಕೇಳಿದ್ರೆ, ಸರ್ ಫೋಟೋ ತಕ್ಕೋಬೇಕು ನಿಮ್ ಜೊತೆ ಅಂದಾಗ ನಾನು ಒಪ್ಪಲ್ಲ. ಆ ಟೈಮಲ್ಲಿ ನೀವು ಒಪ್ಪಲಿಲ್ಲ ಅಂದ್ರೆ ನಾನು ವಿಸಾ ಸೇವಿಸ್ತೀನಿ ಅಂತಂದಾಗ, ನಾನು ಅಂಜಿ ಅವ್ರ ಜೊತೆ 2 ಫೋಟೋ ತಗೋತೀನಿ. ಫೋಟೋ ಬೇರೆ ಯಾವ ಫೋಟೋ ಅಲ್ಲ, ಇವ್ರು ಮೆನ್ಷನ್ ಮಾಡಿದ್ರೆ ಅಶ್ಲೀಲ ಫೋಟೋ ಅಂತ, ವೈಯಕ್ತಿಕ ಫೋಟೋ ಅಂತ ಇವ್ರು ಮೆನ್ಷನ್ ಮಾಡಿದ್ದಾರೆ. ಯಾವ ವೈಯಕ್ತಿಕ ಫೋಟೋ ಇಲ್ಲ, ಫೋಟೋ ಇವ್ರು ತಕೊಂಡಿದ್ದು 2 ನನ್ನ ಫೋಟೋ. ಇದು ಏನ್ ಮೆನ್ಷನ್ ಮಾಡಿದಿರಲ್ಲ ವೈಯಕ್ತಿಕ ಫೋಟೋ ಅಂತ, ನನ್ನ ಹತ್ರ ಯಾವ ವೈಯಕ್ತಿಕ ಫೋಟೋ ಯಾವೂ ಇಲ್ಲ. ಅದಾದ ನಂತರ ನಾನು ಕಲಬುರಗಿಗೆ ಬರ್ತೇನೆ. ಕಲಬುರಗಿ ಬಂದು ಹಣಕ್ಕೆ ಬೇಡಿಕೆ ಇಟ್ಟಾಗ, ನಿಮಗೇನು ಅವಾಗಲೇ ತೋರಿಸ್ತೀನಿ ಹಣ ಹಾಕಿದ್ದು, ನಾನು ಫೋನ್ ಪೇ ಮಾಡ್ತೀನಿ ಅವ್ರಿಗೆ. ಅವಾಗಲೇ ಇದು ತೋರಿಸಿದ್ದೀನಿ ನಿಮಗೆ, ನಾನು ಫೋನ್ ಪೇ ದುಡ್ಡು ಹಾಕ್ತೀನಿ. ಅವಾಗ ನಾನು ಯಾಕೆ ದುಡ್ಡು ಹಾಕಿದ್ನಪ್ಪ ನೀವು ಪ್ರಶ್ನೆ ಕೇಳ್ಬೋದು, ಸರ್ ನೀವು ಯಾಕೆ ಅವ್ರಿಗೆ ದುಡ್ಡು ಹಾಕಿದ್ರಿ ಅಂತ. ಇವ್ರೇನು ಅನ್ಸಿಸ್ತಾರಂದ್ರೆ, ನಿಮ್ಮ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ನಲ್ಲಿ ಹಾಕ್ತೀನಿ ಅಂದಾಗ ನಾನು ಭಯಗೊಂಡು ಇವರಿಗೆ ದುಡ್ಡು ಹಾಕ್ತೀನಿ. ಅದಾದ ನಂತರ ಬೆಂಗಳೂರಿನಲ್ಲಿ ಅವರ ಮಾಮನಾದಂತ ಎಲ್ಲಾ ಲಿಂಗ್ ಅವ್ರ ಜೊತೆ ಮದುವೆ ಆಗ್ತಾರೆ. ಮದುವೆ ಆದ ಮೇಲಿಂದ ಅವ್ರಿಗೆ ನಮ್ಗೆ ಯಾವ್ದು ರೀತಿ ಕಾಂಟ್ಯಾಕ್ಟ್ ಇರಲ್ಲ, 3 ತಿಂಗಳಾಯ್ತು ಕಾಂಟ್ಯಾಕ್ಟ್ ಇರಲ್ಲ. ಇವ್ರು ಹೇಳ್ತಾರೆ ನಾನ್ ಫೋನ್ ಮಾಡಿ ಕರ್ಸಿದೀನಿ ಅಂತ ಇವ್ರು ಹೇಳ್ತಾರೆ. FIR ಕಾಪಿಯಲ್ಲಿ ಮೆನ್ಷನ್ ಆಗಿದೆ, ನಾನ್ ಕರ್ಸಿದೀನಿ ಅಂತ ಹೇಳ್ತಾರೆ. ಅಂದ್ಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿರ್ಬೇಕಲ್ಲ ಸರ್. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, FIR ಕಾಪಿಯಲ್ಲಿ ಮೆನ್ಷನ್ ಆಗಿದೆ, ಬೆಂಗಳೂರಿಂದ ನಾನೇ ಕಾಲ್ ಮಾಡಿ ಕರ್ಸಿದೀನಿ ಅಂತ. ಮತ್ ನಾನ್ ಫೋನ್ ಮಾಡಿ ಕರೆಸಿದ್ರೆ ನನ್ನ ಕಾಲ್ ಹಿಸ್ಟ್ರಿ, ನನ್ನಿಂದ ಫೋನ್ ಹೋಗಿರ್ಬೇಕಲ್ಲ ಅವ್ರಿಗೆ, ಕಾಲ್ ಹಿಸ್ಟ್ರಿ ಬೇಕಲ್ಲ. ಕಾಲ್ ಹಿಸ್ಟ್ರಿ ತೆಗಿಸ್ರಿ, ನಾನು ಯಾವ್ದೇ ರೀತಿ ಫೋನೇ ಮಾಡಿಲ್ಲ, 3 ತಿಂಗಳಿಂದ ಅವ್ರು ನನ್ನ ನಂಬರಿಂದ ಕರೆನೇ ಹೋಗಿಲ್ಲ. ಅದು ಇಲ್ಲಿ ಎದ್ದು ಕಾಣ್ತಾ ಇದೆ ಸುಳ್ಳು ಅಂತ. ಇನ್ನೊಂದು, ಇಲ್ಲಿ ಅಮೌಂಟ್ ಹಾಕಿದ್ದು ನಾನು ಅವರಲ್ಲ, ಇದು ನಾನು ಅವ್ರಿಗೆ ಬ್ಲಾಕ್ ಮೇಲ್ ಯಾವ ರೀತಿ ಮಾಡಿದ್ರೆ ನನಗೂ ಗೊತ್ತಿಲ್ಲ. ಇನ್ನೊಂದು ಏನಾಗೈತಪ್ಪ ಅಂತಂದ್ರೆ, ಇಲ್ಲಿ ವಾಸ್ತವ ಏನಪ್ಪಾ ಅಂತಂದ್ರೆ, ಇದರ ಹಿಂದ್ಗಡೆ ಯಾರ್ಯಾರಿದ್ದಾರೆ, ಮಾನ್ಯ ಕಮಿಷನರ್ ಸಾಹೇಬರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೋತಾ ಇದ್ದೀನಿ. ಸರ್, ನಾನೊಬ್ಬ ನಿಷ್ಠಾವಂತ ಹೋರಾಟಗಾರ. ಇವತ್ತು ನನ್ನ ಹೆಸರಿಗೆ ಇವ್ರು ಕಳಂಕ ತಂದಿದಾರಲ್ಲ, ಅಂಬಿಕಾ ಮತ್ತು ವಿದ್ಯಾಶ್ರೀ ಅವರ ಫೋನ್ ನಂಬರ್ಗಳು ತಾವು ಕಾಲ್ ಹಿಸ್ಟ್ರಿ ತೆಗೆದು, ಇದರ ಹಿಂದ್ಗಡೆ ಯಾರ್ಯಾರು ಷಡ್ಯಂತ್ರ ರೂಪಿಸಿ ನಮ್ಮ ವಿರುದ್ಧ ಏನು ಇವತ್ತು ಸುಳ್ಳು ಆರೋಪ ಮಾಡಿದ್ದಾರೆ, FIR ಆಗಿದೆ, ಅದು ಕೋರ್ಟ್ ತೀರ್ಮಾನ ಮಾಡುತ್ತಾ, ಆ ವಿಷಯ ನಾನು ಇಲ್ಲಿ ಮಾತಾಡಲ್ಲ. ಕಾನೂನು ಗೌರವ ಕೊಡ್ತೀನಿ, ನ್ಯಾಯಾಲಯದಲ್ಲಿ ನಾನೇ ಗೆಲ್ತೀನಪ್ಪ ಭರವಸೆ ನನಗಿದೆ.
ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ FIR ಆದ ನಂತರ FIR ಕಾಪಿ ಮತ್ತು ಅದೇನು ಫೋಟೋ ಇರುತ್ತಲ್ಲ, ನನ್ನ ಮಿತ್ರರಿಗೂ ಮತ್ತು ನನ್ನ ಬೇಕಾದಂತ ಎಲ್ಲರಿಗೂ ಕೂಡ ಫೋಟೋ ಶೇರ್ ಮಾಡಿರ್ತಾರೆ. ಇದು ನನಗೆ ತುಂಬಾ ಮನ ನೊಂದಿದ್ದೀನಿ. ಯಾಕೆ ನೀವು ಅವಾಗ ಹೇಳಿದೆ, ಸತ್ಯ ಯಾರಿಗೂ ಕಾಣ್ತಾ ಇಲ್ಲ, ಇಲ್ಲಿ ಎದ್ದು ಕಾಣ್ತಾ ಇರೋದು ಸುಳ್ಳು. ಇವರು ಏನ್ ಆರೋಪ ಮಾಡಿದಾರಲ್ಲ, ಅಂಬಿಕಾ ಬೆಂಗಳೂರಿಂದ ಅವರೇ ಬರ್ತಾರೆ, ನಾನು ಯಾವುದೋ ಅವರಿಗೆ ಫೋನ್ ಮಾಡಲ್ಲ, ಏನ್ ಮಾಡಲ್ಲ, ಅವರೇ ಬಂದು 11ನೇ ತಾರೀಕು ಕಲಬುರಗಿಗೆ ಬರ್ತಾರೆ. ಬಂದು ನನಗೆ ಒಂದು ನಾರ್ಮಲ್ ಮೆಸೇಜ್ ಹಾಕ್ತಾರೆ, ನನಗೆ ತುಂಬಾ ಕಾಲ್ ಬರ್ತಾ ಇದೆ, ಪ್ಲೀಸ್ ನೀನು ಕಾಲ್ ಮಾಡು ಅಂದಾಗ ಅಂಬಿಕಾ ನಂಬರ್ ಅವನ ಹತ್ರ ಇರಲ್ಲ. ನೀವು ಯಾರು ಅಂತ ಕೇಳಿದಾಗ ನಾನು ಅಂಬಿಕಾ ಅಂತಾಳೆ, ಅದನ್ನು ಕೂಡ ನಿಮಗೆ ನಾನು ದಾಖಲೆ ಕೊಡ್ತೀನಿ. ಅಂಬಿಕಾ ಅಂದಾಗ ಏನಾಗಿದೆ ಅಂತ, ನಾನು ಕಲಬುರಗಿಗೆ ಬಂದಿದ್ದೀನಿ, ನೀವು ಬರಬೇಕು ಅಂದಾಗ, ಬಂದ ಮೇಲೆ ಸಪ್ನಾ ಬುಕ್ ಸ್ಟಾಲ್ ಹತ್ರ ಇದೀನಿ ಅಂತಾರೆ. ಆಯ್ತು ಅಂತ ನಾನು ಬಂದಾಗ ಸಪ್ನಾ ಬುಕ್ ಸ್ಟಾಲ್ ತೆಳಗಡೆ ಒಂದು ರೋಡ್ ಹೋಗುತ್ತಲ್ಲ, ಆ ಡೋರಲ್ಲೇ ಅವ್ರು ನಿಂತ್ಕೊಂಡಿರ್ತಾರೆ. ನನ್ನ ಕಾರಿನ ಹಿಂಬದಿ ಸೀಟಲ್ಲಿ ಅವ್ರು ಕುತ್ಕೋತಾರೆ. ಕುತ್ಕೊಂಡ್ಮೇಲೆ ನನಗೆ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿಲ್ಲ, ತುಂಬಾ ದಿನ ಆಯ್ತು ತಿಂದು, ನನ್ನ ಕರ್ಕೊಂಡು ಹೋಗಿ ಅಂತ ಅವರೇ ಕೇಳ್ತಾರೆ. ಕರ್ಕೊಂಡು ಹೋದ್ಮೇಲೆ ನಾನು ದಾವಣಗೆರೆ ಬೆಣ್ಣೆ ದೋಸೆ ಕರ್ಕೊಂಡು ಹೋಗಿ ಬೆಣ್ಣೆ ದೋಸೆ ಆರ್ಡರ್ ಮಾಡಕ್ ಹೋಗ್ತಾ ಇರ್ತೀನಿ. ಅಂಬಿಕಾ ಫೋನ್ ಬಿಸಿ ಬರುತ್ತೆ. ನನಗೊಂದೇನ್ ಡೌಟ್ ಬರುತ್ತೆ ಅಂತಂದ್ರೆ, ಇದ್ರ ಒಳಗಡೆ ಅಂಬಿಕಾ ಮತ್ತು ನನ್ನ ಧರ್ಮಪತ್ನಿ ಇಬ್ರು ಮಾತಾಡ್ತಾ ಇದ್ರು, ಇವ್ರೇನೋ ಪ್ಲಾನ್ ಮಾಡಿರ್ಬೋದು ಅಂತ ನಾನು ಅನ್ಕೊಂಡು ಕಾರಲ್ಲಿ ಬರೋ ಟೈಮಲ್ಲಿ 112 ಗಾಡಿ ಬರುತ್ತೆ. ಅಂಬಿಕಾ ಅವರು 112 ಗಾಡಿ ಫೋನ್ ಮಾಡ್ತಾರೆ. 112 ಗಾಡಿ ಬಂದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಅಂಬಿಕಾ ತಾವೇ ಅವ್ರು 80 ಸೀಟಿಗೆ ಇರ್ತಾರೆ, ನಾನು 30 ಸೀಟಿಗೆ ಇರ್ತೀನಿ, ಚೀರಾಡೋ ಸ್ಟಾರ್ಟ್ ಮಾಡ್ತಾರೆ. ಪ್ಲೀಸ್ ನನ್ ಬಿಡು, ಏನು ಮಾಡ್ಬೇಡ, ನಾನು ಹೋಗ್ಬೇಕು ಅಂತ ಚೀರಾಡ್ತಾರೆ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳಿದ್ರೆ ನನಗೆ ವಿಷಯ ಗೊತ್ತಿರಲ್ಲ, 112 ಫೋನ್ ಹಚ್ಚಿದ್ದಾರೆ ಅಂತ. 112 ಗಾಡಿ ಬಂದ ತಕ್ಷಣ ಡೋರ್ ಇರೋದು ಹಾರಕ್ ಸ್ಟಾರ್ಟ್ ಮಾಡ್ತಾರೆ. ಹಾರ್ಬೇಡ, ನಾನು ಗಾಡಿ ಸ್ಟಾಪ್ ಮಾಡ್ತೀನಿ ಅಂತಂದಾಗ 112 ಗಾಡಿ ಅವರು ಬರ್ತಾರೆ. ನನ್ನನ್ನು ಮತ್ತು ಅಂಬಿಕಾರರು ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಒಬ್ರು ಯಾರೋ ಪತ್ರಿಕೆಯಲ್ಲಿ ನೋಡಿದೆ ನಾನು, ಏನೋ ಬರ್ದಿದ್ರಂದ್ರೆ 112 ಗಾಡಿ ಬಂದ ತಕ್ಷಣ ಮಡಿವಾಳಪ್ಪ ಅವರು ಎಸ್ಕೇಪ್ ಆಗಿದ್ದಾರೆ ಅಂತೇಳಿ. ದಯವಿಟ್ಟು ಸರ್, ನಾನು ಎಸ್ಕೇಪ್ ಆಗಿಲ್ಲ, ಎಲ್ಲೂ ಹೋಗಿಲ್ಲ, ಅದೇ 112 ಗಾಡಿಯಲ್ಲೇ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಬಂದಿದ್ದೀನಿ. ನೀವು ಮಾನ್ಯ CPI ಸಾಹೇಬರಿಗೆ ಕೇಳಬಹುದು. ಇದು ಏನಿದೆ ಸುಳ್ಳು ಕಟ್ಟುಕತೆ. ಇದರ ಹಿಂದ್ಗಡೆ ತುಂಬಾ ಜನ ಕೈವಾಡ ಇದೆ. ನಾನು ಮಾನ್ಯ ಕಮಿಷನರ್ ಸಾಹೇಬ್ರು ಕೂಡ ಭೇಟಿ ಆಗ್ತೀನಿ. ಇದರ ಹಿಂದ್ಗಡೆ ಯಾರ್ಯಾರಿದ್ದಾರೆ ಎಲ್ಲರೂ ವಿರುದ್ಧ ಕೂಡ ಪ್ರಕರಣ ದಾಖಲಾಗಬೇಕು. ಮಾನಷ್ಟ ಮೊಕದ್ದಮೆ ಇವರ ವಿರುದ್ಧ ಕೇಸ್ ಆಗ್ಬೇಕು. ಸರ್, ನನ್ನ ಡಿಮಾಂಡ್ ಏನಿಲ್ಲ, ಇದೇನು ಸುಳ್ಳು ಆರೋಪ ಮಾಡಿದಾರಲ್ಲ ಅವ್ರ ವಿರುದ್ಧನೂ ಪ್ರಕರಣ ದಾಖಲಾಗ, ಇವ್ರ ವಿರುದ್ಧ ಮಾನಷ್ಟ ಮೊಕದ್ದಮೆ ಆಗ್ಬೇಕು. ಸರ್, ಒಬ್ಬ ಒಳ್ಳೆ ಕಾರ್ಯಕರ್ತನ ಹೆಸರಿಗೆ ಕಪ್ಪು ಚುಕ್ಕೆ ತರ ಕೆಲಸ ಮಾಡ್ತಾ ಇದಾರಲ್ಲ, ಜನರಿಗೆ ಏನ್ ಕಾಣ್ತಾ ಇದೆ ಅಂದ್ರೆ ಮಡಿವಾಳಪ್ಪ ಎಲ್ಲೋ ಮಾಡಿರಬಹುದು ಅಂತ. ಸರ್, ನಾನು ಆತರ ಮಾಡೋ ವ್ಯಕ್ತಿ ಅಲ್ಲ. ನಾನು ನೂರಾರು ಹಿಂದೂ ಹೆಣ್ಣು ಮಕ್ಕಳಿಗೆ ಕಣ್ಣೀರು ವರ್ಷ ಕೆಲಸ ಮಾಡಿದ್ದೀನಿ. 12/7/2025 FIR ದಾಖಲಾಗಿದೆ. ನನಗೊಂದು ಏನು FIR ಆಗ್ಲಿ ಇಲ್ಲ, FIR ಅಲ್ಲಿ ಏನು ಅಂಬಿಕಾ ಅವರು ಕೊಟ್ಟಿದಾರಲ್ಲ, ನನಗೆ ಬೆಂಗಳೂರಿಂದ ಕರೆಸಿದಾನೆ, ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಅಂತೇಳಿ. ಹಣಕ್ಕೆ ಬೇಡಿಕೆ ಇಟ್ಟರೆ ನಾನು ಅವ್ರಿಗೆ ದುಡ್ಡು ಹಾಕೋ ಅವಶ್ಯಕತೆ ಇರಲಿಲ್ಲ. ಇನ್ನೊಂದೇನಪ್ಪಾ ಅಂದ್ರೆ, ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ರೆ ನನ್ನ ಕಾಲ್ ಹಿಸ್ಟ್ರಿ ಇರುತ್ತೆ, ಸರ್ ದಯವಿಟ್ಟು ನನ್ನ ಕಾಲ್ ಹಿಸ್ಟ್ರಿ ತೆಗೀರಿ, ಆಲ್ರೆಡಿ ನನ್ನ ಮೇಲೆ ಪ್ರಕರಣ ಆಗಿತ್ತು, ನಾನು ಬೇಲ್ ಮೇಲೆ ಹೊರಗಡೆ ಇದ್ದೀನಿ. ಬಟ್ ಇದ್ರ ಹಿಂದ್ಗಡೆ ನನಗೊಂದು ಏನು ಇದೆ, ಒಂದು ನನಗೆ ನ್ಯಾಯ ಬೇಕು. ಏನಪ್ಪಾ ಅಂತಂದ್ರೆ, ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ, ಅಂಬಿಕಾ ಅವರ ಫೋನ್ ನಂಬರು ಮತ್ತು ನನ್ನ ಧರ್ಮಪತ್ನಿಯ ಫೋನ್ ನಂಬರು, ಎರಡೂ ಕಾಂಟ್ಯಾಕ್ಟ್ ನಂಬರ್, ಕಾಲ್ ಹಿಸ್ಟ್ರಿ ತೆಗೀರಿ, ಅವ್ರ ವಾಟ್ಸಪ್ ಹಿಸ್ಟ್ರಿನೂ ತೆಗೀರಿ. ಇದ್ರ ಹಿಂದ್ಗಡೆ ಯಾರ್ಯಾರು ಕೈವಾಡ ಇದೆ ಅಂತೇಳಿ ಕುಲ್ಲಂಕುಷವಾಗಿ ಗೊತ್ತಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಆ ಕೆಲಸ ಕೂಡ ನಾನು ಮಾಡ್ತೀನಿ. ಇನ್ನೊಂದು, ನ್ಯಾಯಾಲಯದ ಮೇಲೆ ನನಗೆ ಗೌರವ ಇದೆ, ನಂಬಿಕೆ ಇದೆ, ನಾನು ಕಾನೂನಕ್ಕೆ ಗೌರವ ಕೊಡ್ತೀನಿ. ಇವತ್ತಿಲ್ಲ ನಾಳೆ ನಾನು ಈ ಕೇಸಿಂದ ಮುಕ್ತಿ ಹೊಂದ್ತೀನಿ ಅಂತೇಳಿ ಇವತ್ತು ನಾನು ನಿಮ್ಮ ಡಿಜಿಟಲ್ ಮೀಡಿಯಾ ಪತ್ರಿಕಾ ಮಾಧ್ಯಮ ಮಿತ್ರರ ಎದುರು ತಿಳಿಸ್ತಾ ಇದ್ದೇನೆ.